ನಾವು ನಮ್ಮ ಸರ್ಕಾರದ ಬಗ್ಗೆ ಸದಾಭಿಪ್ರಾಯವನ್ನು ವ್ಯಕ್ತ ಮಾಡಿದ್ದಾರೆ, ಸತ್ಯವನ್ನ ಹೇಳಿದ್ದಾರೆ. ಅದಕ್ಕಾಗಿ ರಾಜ್ಯಪಾಲರಿಗೆ ಸರ್ಕಾರದ ಪರವಾಗಿ ನಮ್ಮೆಲ್ಲ ಸದಸ್ಯರ ಪರವಾಗಿ ವಿಶೇಷವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕಂದರೆ ಸಾಮಾನ್ಯವಾಗಿ ರಾಜ್ಯಪಾಲರು ಅವ್ರ ಮೂಗ್ನಿ ಪಕ್ಕದ ರಾಜ್ಯಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಪಕ್ಕದ ರಾಜ್ಯಗಳು ತಮಿಳುನಾಡು ಇರ್ಬೋದು, ಕೇರಳ ಇರ್ಬೋದು, ತೆಲಂಗಾಣದಲ್ಲಿರ್ಬೋದು, ಎಲ್ಲ ರಾಜ್ಯಗಳಲ್ಲಿ ರಾಜ್ಯಪಾಲರು ಭಾಷಣ ಅವ್ರ ಮೂಗನ್ಯಾರಕ್ಕೆ ಮಾತಾಡ್ತಾರೆ ಅಥವಾ ಅವರ ಅಭಿಪ್ರಾಯನೇ ವ್ಯಕ್ತ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ ಅಥವಾ ಸದನದಿಂದಲೇ ಹೊರಗಡೆ ಹೊರಟೋಗ್ತಾರೆ. ಇದನ್ನ ತಮಿಳುನಾಡಿನ ರಾಜ್ಯಪಾಲರು ಇರ್ಬೋದು, ಕೇರಳದ ರಾಜ್ಯಪಾಲರು ಇರ್ಬೋದು. ಆದರೆ ನಮ್ಮ ರಾಜ್ಯಪಾಲರು, ಕರ್ನಾಟಕದ ರಾಜ್ಯಪಾಲರು ನಮ್ಮ ಆಡಳಿತವನ್ನು ನೋಡಿದ್ದಾರೆ, ನಮ್ಮ ಕಾರ್ಯಕ್ರಮಗಳನ್ನು ನೋಡಿದ್ದಾರೆ. ಆದ್ರಿಂದ ಅವು ಸತ್ಯವಾಗಿದ್ದಾವೆ ಹೇಳಿರ್ತಕ್ಕಂಥದ್ದು, ಆಡಳಿತ ಜನಪರವಾಗಿ ನಡೆಸ್ತಾ ಇದ್ದಾರೆ, ಹೇಳಿರ್ತಕ್ಕಂಥ ಭರವಸೆ ನಾವು ಗ್ಯಾರಂಟಿಗಳು ಅವೆಲ್ಲವೂ ಕೂಡ ಸತ್ಯವಾಗಿದ್ದಾವೆ ಅಂತೇಳಿ ಅವರು ಭಾಷಣ ಮಾಡಿದ್ದಾರೆ. ಸೊ ಇದನ್ನ ಏನ್ ತೋರಿಸುತ್ತೆ ಅಂತಂದ್ರೆ, ಅವರು ಸಂವಿಧಾನದ ಗಾಂಭೀರ್ಯವನ್ನ, ಘನತೆಯನ್ನ, ಅವರ ಸ್ಥಾನದ ಗೌರವವನ್ನು ಎತ್ತಿಡಿತಕ್ಕಂಥ ಪ್ರಯತ್ನವನ್ನ ಮಾನ್ಯ ರಾಜ್ಯಪಾಲರು ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಅದಕ್ಕೇನೆ ಈ ಸಾರಿ ಅವರು ಜನರ ಮುಂದೆ, ಈ ನಾಡಿನ 7 ಕೋಟಿ ಜನರ ಮುಂದೆ, ಮಾಧ್ಯಮದವರ ಮುಂದೆ ಸರ್ಕಾರದ ನಿಲುವುಗಳನ್ನು, ಅದು ರಾಜಕೀಯವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಆಮೇಲೆ ನೀತಿಯನ್ನ, ಮುನ್ನೋಟವನ್ನ, ಸರ್ಕಾರದ ಮುನ್ನೋಟವನ್ನ ಬಹಳ ಸ್ಪಷ್ಟವಾಗಿ ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ಜನರಿಂದ, ಮಾಧ್ಯಮದಿಂದ ಅವರ ನಡ್ಕೊಂಡಂಥ ರೀತಿಯ ಬಗ್ಗೆ ಪ್ರಶಂಸೆ ಬಂದಿದೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಪ್ರಶಂಸೆ ಬಂದಿದೆ, ಹೊಗಳಿಕೆ ಬಂದಿದೆ. ಅವರ ನಿಲುವನ್ನ ಸಮರ್ಥಿಸಿ ಅವರಿಗೆ ಅಭಿನಂದನೆಗಳನ್ನು ಹೇಳ್ತಕ್ಕಂಥ ಕೆಲಸವನ್ನ